ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತಿನ ವ್ಲಾಗಲ್ಲಿ ಪಾಪುಗೆ ಮನೇಲೇನೆ ನಾವು ಹೋಮ್ ಮೇಡ್ ಸೆರ್ಲಾಕ್ನ ಯಾವ ಥರ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಸೆರ್ಲಾಕ್ ಪೌಡರ್ ಸಿಗುತ್ತೆ, ಅದ್ರ ಅವೈಲೇಬಲ್ ಇದೆ. ಬಟ್ ಮನೇಲೇನೆ ಮಾಡ್ಕೊಳೋಷ್ಟು ಹೈಜಿನ್ ಆಗಿ ಅವ್ರು ಮಾಡಿರಲ್ಲ. ಆಮೇಲೆ ನೋ ಶುಗರ್ ಅಂತ ಸಹ ಆ್ಯಡ್ ಮಾಡಿರ್ತಾರೆ, ಬಟ್ ಸ್ವೀಟ್ ಕ್ವಾಂಟಿಟಿ ಸಹ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಸಹ ನಿಮಗೆ ಮಕ್ಕಳಿಗೆ ಮಾತ್ರ ಸೆರ್ಲಾಕ್ ಕೊಡೇಬೇಡಿ, 1 ವರ್ಷ ತನಕ ಕೊಡಬೇಡಿ ಅಂತಾನೆ ಹೇಳ್ತಾರೆ. ಮನೇಲೇನೆ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಯಾರು ಪ್ಯಾಕೆಟ್ ಯೂಸ್ ಮಾಡ್ತಾರೆ ಹೇಳಿ? ತುಂಬಾನೇ ಈಸಿಯಾಗಿ ಕ್ವಿಕ್ ಆಗೂ ಮಾಡ್ಕೋಬಹುದು. ಗೈಸ್, ಇವತ್ತು ಯಾವ ತರ ಮಾಡೋದು ಅಂತ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ ಈ ವಿಡಿಯೋ ನಾನು ಯಾರಿಗೆ ಶೇರ್ ಮಾಡಬೇಕು ಅಂತ ಗೊತ್ತಲ್ಲ, ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸೆರ್ಲಾಕ್ ನಾವು ಪಾಪುಗೆ 6 ಮಂತ್ಸ್ ಅಬವ್ ಇರೋ ಪಾಪುಗೆ 1 ಇಯರ್ ತನಕ ನಾವು ಕೊಡಬಹುದು. ಫಸ್ಟ್ ಟೈಮ್ ನೀವು ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಪಾಪುಗೆ ಅಂತಂದ್ರೆ ಒಂದು 15 ಡೇಸ್ ಇದನ್ನ ಕೊಡಬೇಡಿ, ಯಾಕಂದ್ರೆ ಅವ್ರಿಗೆ ಇನ್ನೂ ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದು 15 to 20 ಡೇಸ್ ಅವ್ರಿಗೆ ರಾಗಿ ಸರಿನೇ ಇರುತ್ತಲ್ಲ, ಬರೀ ತೆಳ್ಳಗೆ ಮಾಡಿ ಅದನ್ನೇ ಕೊಡಿ. ಅದಾದ್ಮೇಲೆ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ಇದನ್ನ ಮಾಡಕ್ಕೆ ಬೇಳೆಗಳನ್ನ ನಾನು ಒಂದು ಬೌಲಷ್ಟು ಹೆಸರು ಬೇಳೆ, ಹಾಗೆ ಒಂದು ಬೌಲಷ್ಟು ತೊಗರಿ ಬೇಳೆ, ಹಾಗೆ ಮೈಸೂರು ದಾಲ್ ಅಂತಾರೆ, ಮೈಸೂರು ದಾಲು ಅಂತಾರೆ, ಆರೆಂಜ್ ಬೇಳೆ ಅಂತಾರೆ, ಮಸೂರ್ ದಾಲ್ ಅಂತಾರೆ, ಅದನ್ನು ತೊಗೊಂಡು ಆಮೇಲೆ ಹೆಸರು ಕಾಳು, ಅದಾದಮೇಲೆ ಕಡಲೆಬೇಳೆ ಆದಷ್ಟು ಸ್ವಲ್ಪ ತೊಗೊಳ್ಳಿ. ಅಂದರೆ ಒಂದು ಹಾಫ್ ಬೌಲ್ ಅಷ್ಟು ತೊಗೊಂಡಿದ್ದೆ. ಅದ್ರ ಜೊತೆಗೆ ನಾನು ಕಡಲೆ ಬೀಜನೂ ಸಹ ಆ್ಯಡ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಅದು ಹಾಫ್ ಬೌಲು, ಇದು ಹಾಫ್ ಬೌಲ್. ಇದನ್ನ ನೀವು ನೀಟಾಗಿ ನೀರು ಬಿಟ್ಬಿಟ್ಟು ಚೆನ್ನಾಗಿ ಜಾಲಿಸಿ ವಾಶ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ನೀಟಾಗಿ ವಾಶ್ ಮಾಡಿ. ಅದು ನಾರ್ಮಲ್ ನಿಮ್ಗೆ ಗೊತ್ತಿರುತ್ತಲ್ಲ, ಸ್ವಲ್ಪ ಅದು ಇದು ಪೌಡ್ರು ಅದೆಲ್ಲ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಅದು ಕಲರು ಫುಲ್ ಒಂಥರ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಆ ಕಲರ್ ಎಲ್ಲ ಹೋಗಿ ಪ್ಯೂರ್ ವೈಟ್ ವಾಟರ್ ಬರೋ ತನಕ ವಾಶ್ ಮಾಡಿ. ನಾನಂತೂ ಆಲ್ಮೋಸ್ಟ್ ಒಂದು 7 to 6 ಟೈಮ್ಸ್ ವಾಶ್ ಮಾಡಿದ್ದೀನಿ. ಬಿಕಾಸ್ ನೋಡಿ, ಈ ಥರ ಕಲರ್ ಹೋಗಿ ಪ್ಯೂರ್ ವಾಟರ್ ಕಲರ್ ಬರಬೇಕು. ಸೊ ಅಲ್ಲಿ ತನಕ ವಾಶ್ ಮಾಡಿ. ಯಾವುದೇ ಆಗಲಿ ಮಕ್ಕಳು ಕೊಡೋದಲ್ವಾ, ನಾವು ಒಂದು ಏನೇ ಆಗಲಿ ಕೇರ್ಫುಲ್ ಆಗಿ. ಅದೇ ಪ್ಯಾಕೆಟ್ಸ್ ಎಲ್ಲ ಅಂದರೆ ಅವ್ರು ಯಾವ ಥರ ವಾಶ್ ಮಾಡಿರ್ತಾರೆ ಗೊತ್ತಿರಲ್ಲ, ಹೆಂಗೆ ಮಾಡಿರ್ತಾರೆ ಗೊತ್ತಿರಲ್ಲ. ನಮ್ಮ ಪಾಪಗೆ ಫಸ್ಟ್ ಟೈಮ್ ಸಾಲಿಡ್ಸ್ ಕೊಡ್ತಾರೆ ಅಂದರೆ ನಾವೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೋಸ್ಕರ ಆದಷ್ಟು ನಮ್ಮ ಕೈಲೇ ಮಾಡಿ ಕೊಡೋಕ್ಕೆ ನಾನಂತೂ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಮಾಡಿ ಕೊಡ್ಬೋದು ಗೈಸ್. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಸ್ವಲ್ಪ ಕ್ವಿಕ್ಕಾಗಿ ಆಗ್ಬಿಡುತ್ತೆ. ಸೊ ನಂಗಂತೂ ರಜಾ ಇತ್ತು ಅಂತೇಳಿ ಇವತ್ತು ಮಾಡ್ಕೊಬೇಡ ಅಂತೇಳಿ ಕೆಲಸ ಮುಗಿಸ್ಕೊಡ್ಬೇಕು. ಸೊ ನಾನು ಮೊನ್ನೆಯಿಂದ ಅನ್ಕೊಂತ ಇದ್ದೆ ಮಾಡಬೇಕು ಅಂತ. ಸೊ ಹೆಂಗಿತ್ತು ಇವತ್ತು ರಜಾ ಇತ್ತು, ಮಾಡ್ಕೊಬೇಡ ಮನೇಲಿ ಫ್ರೀ ಆಗಿರೋದು ಯಾಕೆ ಅಂತೇಳಿ. ಸೊ ನೋಡಿ, ನಾನು ವಾಶ್ ಮಾಡಿ ಕಲರ್ ಪ್ಲೇನ್ ವಾಟರ್ ಈ ಕಲರ್ ಬರಬೇಕು ಅಲ್ಲಿ ತನಕ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನೀಟಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗ್ಸೋಕ್ಕೆ ನಾನು ನಾರ್ಮಲ್ಲು ಒಂದು ವೈಟ್ ಪಂಚೆ ಯೂಸ್ ಮಾಡ್ತಿದ್ದೀನಿ. ಪಂಚೆ ಮೇಲೆ ಅದನ್ನ ನೀಟಾಗಿ ಹರಡಿ ಚೆನ್ನಾಗಿ ಬಿಸಿಲಿಗೆ ಹಾಕೋಣ. ನಾನು ಆಲ್ಮೋಸ್ಟ್ ಒಂದು 2 hours ಬಿಟ್ಟಷ್ಟೇ, ಏನು ಸುಮ್ಮನೆ ಹೊಡಿತಿದ್ದೆ ಗೈಸ್. ಬಿಸಿಲು ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ, ಅದಕ್ಕೋಸ್ಕರ ಬೇಗ ಎಲ್ಲ ಹಾರೋಗುತ್ತೆ. ಸೊ ಏನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಎಲ್ಲ ಮಾಡ್ಕೊಳ್ಳಿ. ಬಿಕಾಸ್ ಪಾಪುಗೆ ಯಾವ ಥರ ಅದು ಅಡ್ಜಸ್ಟ್ ಆಗುತ್ತೆ ಏನೋ ನೋಡ್ಕೊಂಡು ಮಾಡ್ಕೋಬೋದು. ನಾನು ಏನು ತುಂಬ ಜಾಸ್ತಿ ಅಂತ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಫಸ್ಟ್ ಟೈಮ್ ಅವಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಸ್ವಲ್ಪ ಮಾಡ್ಕೊಂಡು ನೆಕ್ಸ್ಟ್ ಯಾವ ಥರ ತಿಂತಾಳೆ ಏನು ಅಂತ ನೋಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿದಾದ್ಮೇಲೆ ಅದ್ರ ಮೇಲೆ ಒಂದು ವೈಟ್ ವೇಲ್, ಕಾಟನ್ ವೇಲ್ನ ಕ್ಲೋಸ್ ಮಾಡಿದೆ. ಬಿಕಾಸ್ ನಮ್ಮ ಹತ್ರ ಪಾರಿ ಒಳಗೆ ಕಾಟ ಜಾಸ್ತಿ ಇದೆ ಗೈಸ್. ಏನಾದರೂ ಹಾಕಿ ಬಂದರೆ ಹಂಗೆ ಹೋಗಿ ಹಿಂಗೆ ಬರೋಷ್ಟರಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಕ್ಲೋಸ್ ಮಾಡಿಟ್ಟರೆ ಧೂಳು ಬೀಳಲ್ಲ, ಹಂಗೆ ಕ್ಲೋಸ್ ಆಗಿರುತ್ತೆ ಅಂತೇಳಿ ಹಾಕಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ನೋಡ್ಬೋದು ನೀವು, ಅದೆಲ್ಲ ಡ್ರೈ ಆಗಿದೆ. ಫುಲ್ಲು ನಾರ್ಮಲ್ ಹೆಂಗೆ ಡ್ರೈ ಆಗಿರುತ್ತೆ ಆ ಥರ ಡ್ರೈ ಆಗಿದೆ. ಸೊ ಇವಾಗ ಇದನ್ನು ನಾವು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಆದಷ್ಟು ಕಮ್ಮಿ ಕೊಟ್ಟರೆ ಒಳ್ಳೇದು ಮಕ್ಕಳಿಗೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಎಲ್ಲ ಅವ್ರು ಹೇಳ್ತಾರೆ ಬೇಗ ಕೊಬ್ಬು ಕಟ್ಟುತ್ತಂತೆ ಈ ವಯಸ್ಸಿಂದ ಕೊಟ್ಟರೆ, ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಹಾಕಿರ್ತಾನಲ್ಲ, ಮತ್ತೆ ತಿನ್ನಿಸ್ಬೇಕಾದ್ರೆ ಎಲ್ಲ ಏನು ಕೊಡೋಕ್ಕೋಗಲ್ಲ, ಕೊಡಿ. ಆದರೆ ಒಳ್ಳೇದು ಮಕ್ಕಳಿಗೆ ಕೊಡೋದು ತುಪ್ಪ. ಆದರೆ ಎಷ್ಟು ಕೊಡಬೇಕು ಅಷ್ಟು, ಯಾವುದೇ ಅಷ್ಟೇ ಅತಿ ಆದರೆ ಅಮೃತನೂ ವಿಷ ಆಗುತ್ತಲ್ಲ, ಅದಕ್ಕೆ ಆ ಥರನೇ. ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಏನೇ ಕೊಟ್ಟರು ಸ್ವಲ್ಪ ಕೊಡಿ. ಸೊ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕೈ ಆಡಿಸ್ತಾನೆ ಇರಿ. ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಬಿಡ್ದಂಗೆ ಕೈ ಆಡಿಸ್ತಾ ಇರಿ. ಅದಾದಮೇಲೆ ಅದು ಫುಲ್ಲು ಒಂದು ಸ್ವಲ್ಪ ಗೋಲ್ಡನ್ ಕಲರ್ದಲ್ಲಿ ಬಂದಿರುತ್ತೆ, ಗೊತ್ತಾಗುತ್ತೆ ಯಾವ ಥರ ಅಂತೇಳಿ. ಸ್ಮೆಲ್ಲು ಘಮ ಉರುತ್ತಾ ಇರೋ ಘಮನೇ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಳ್ಳಿ. ಅವಲಕ್ಕಿ ತೊಳ್ಕೊಂಡ್ರೆ ನಾವು ಅದೆಲ್ಲ ಒಂಥರ ಮೆತ್ತಗೆ ಆಗ್ಬಿಡುತ್ತೆ. ತಿರ್ಗಾ ಒಣಗಿಸ್ರೆ ಅದೊಂಥರ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಹುರ್ಕೊಂಡ್ರೆ ಅದರಲ್ಲಿರೋ ಧೂಳೆಲ್ಲ ಆಲ್ಮೋಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಹುರ್ಕೊಳ್ಳಿ, ಅದೇ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಇವಾಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಿದ್ದೀವಿ ಎಲ್ಲನೂ ಪಾಪುಗೆ ವೆಯ್ಟ್ ಗೇನ್ ಆಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅವಲಕ್ಕಿನೂ ನೀಟಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ರೋಸ್ಟ್ ಮಾಡಿದಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಜ್ವೈನ ಹಾಕೋಣ. ಇದೆರಡು ಹಾಕೋ ಮೈನ್ ಇಂಟೆನ್ಷನ್ನೇ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅವರಿಗೆ, ಡೈಜೆಷನ್ ಲೆವೆಲ್ಲು. ಇವಾಗ ಈ ಕಾಳು ಅದೆಲ್ಲ ಕೊಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಇದರಲ್ಲಿ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತೇಳಿ ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು 1 ಟೇಬಲ್ ಸ್ಪೂನ್ ಎತ್ಕೊಂಡು, ಅಂದರೆ ½ ಟೇಬಲ್ ಸ್ಪೂನ್ ಎತ್ಕೊಂಡಿದ್ದೆ. ಸೊ ಅದು ಸ್ಮೆಲ್ ಜಾಸ್ತಿ ಇರುತ್ತೆ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಮಾತ್ರ ಹಾಕಿದ್ವಿ. ಸೊ ನೋಡಿ, ಅಷ್ಟು ಮಾತ್ರ ಹಾಕಿದ್ದು ನಾನು. ಇಷ್ಟೆಲ್ಲ ಗೈಸ್, ಮಕ್ಕಳಿಗೆ ನೀವು ಏನೇ ಕೊಟ್ಟರು ನಿಮ್ಮ ನಾರ್ಮಲ್ ಕ್ಯುಮಿನ್ ಪೌಡ್ರ್ ಸಿಗುತ್ತಲ್ಲ, ಅದನ್ನು ಆ್ಯಡ್ ಮಾಡಿದ್ರೆ ಅವ್ರಿಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಇವಾಗ ಆವಾಗಲೇ ಹೇಳಿದ್ನಲ್ಲ ಕಡಲೆ ಬೀಜನ ವಾಶ್ ಮಾಡ್ಕೊಂಡು ಏನು ಅವಶ್ಯಕತೆ ಇಲ್ಲ. ಬಿಕಾಸ್ ಅದು ಸಿಪ್ಪೆ ಏನಿದೆ ಅದನ್ನೆಲ್ಲ ನಾವು ತೆಗಿತೀವಲ್ಲ. ನಾರ್ಮಲ್ ಕಡಲೆ ಬೀಜನ ಹುರ್ಕೊಳ್ಳೋ ಥರ ಹುರ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಸೊ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಅದನ್ನೆಲ್ಲ ಹುರ್ಕೊಂಡಿರೋದನ್ನು ಸ್ವಲ್ಪ ಬಿಸಿ ಇರುತ್ತೆ, ಅದನ್ನು ಬಿಸಿ ಆಗೋದ್ರನ್ನ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸ್ವಲ್ಪ 1 hour. ಹಾಗೆ ನಾನು ಕೂಲ್ ಡೌನ್ ಆಗಲಿ ಅದು ಅಂತೇಳಿ ಬಿಟ್ಬಿಟ್ಟಿದ್ದೆ. ಹಂಗೆ ಏನೂ ಅದನ್ನು ಟಚ್ ಮಾಡೋಕೆ ಹೋಗಲಿಲ್ಲ.
ಅದಾದ್ಮೇಲೆ ನಾನು ಮನೇಲೇನೆ ಇದನ್ನ ರುಬ್ಕೊಂಡಿದ್ದು, ಎಲ್ಲೂ ಹೊರಗಡೆ ಹೋಗಿ ರುಬ್ಸ್ಕೊಂಡು ಬಂದಿಲ್ಲ. ಹೊರಗಡೆ ಹೋದ್ರೆ ಏನಿಲ್ಲ ಗೈಸ್, ನಾರ್ಮಲ್ ಅವ್ರು ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ನಮಗೆ ಬೇಕಾಗಿದ್ದ ಥರ ಅವ್ರು ರುಬ್ಕೊಡಲ್ಲ. ಇನ್ನು ಹಾಕಿರೋದೇ ಸ್ವಲ್ಪ, ಇನ್ನು ಅದನ್ನ ಎತ್ಕೊಂಡು ಏನು ಬೇರೆ ಹತ್ರ ಹೋಗಿ ಹಾಕ್ಸ್ಕೊಳೋದು ಅಂತೇಳಿ ಮನೆಯಲ್ಲೇ ನೀಟಾಗಿ ರುಬ್ಕೊಂಡೆ. ನಮ್ಮ ಮಿಕ್ಸಿಯಲ್ಲಿ ಇದಕ್ಕೇನೆ ಅದು ಕಾಳು ಆಮೇಲೆ ನಟ್ಸ್ನೆಲ್ಲ ಪುಡಿ ಮಾಡ್ಕೊಳೋದಕ್ಕೆ ಬೇರೆ ಜಾರ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಆ ಜಾರ್ಗಿಂತ ಈ ಜಾರಲ್ಲೇ ಚೆನ್ನಾಗಿ ಪುಡಿ ಆಯಿತು, ಅದಕ್ಕೋಸ್ಕರ ಇದರಲ್ಲೇ ಮಾಡಿಕೊಂಡೆ. ಆದಷ್ಟು ತುಂಬ ಹಾಕಿದ್ರೆ ಅದು ಒಂದೇ ಸತಿ ಇದು ಗ್ರೈಂಡ್ ಕರೆಕ್ಟಾಗಿ ಆಗಲ್ಲ, ಜಾಸ್ತಿ ಒಪ್ಪೊಪ್ಪಾಗುತ್ತೆ. ನೀಟಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನೀಟಾಗಿ ರುಬ್ಬಿಕೊಂಡ್ರೆ ಸೊ ನೋಡ್ಬೋದು ನೀವು, ನಮ್ಮ ಮನೇಲೇ ಗ್ರೈಂಡ್ ಮಾಡ್ಕೊಂಡು ಎಷ್ಟು ನೀಟಾಗಿ ಪುಡಿ ಆಗಿದೆ. ಸೊ ಈ ಥರ ನೀಟಾಗಿ ಪುಡಿ ಆಗಿತ್ತು. ನೀಟಾಗಿ ಮಿಕ್ಸರ್ ಆನ್ ಮಾಡಿ ಸ್ವಲ್ಪ ಆಫ್ ಮಾಡಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ರೆ ಸೊ ಈ ಥರ ಎಕ್ಸಾಕ್ಟಾಗಿ ನೀಟಾಗಿ ಪುಡಿ ಆಗುತ್ತೆ. ಅದನ್ನು ಹೊರಗಡೆ ಎತ್ಕೊಂಡ್ರೆ ಅವ್ರು ಒಂದ್ಸತಿ ಸುಮ್ಮನೆ ಮಿಷಿನ್ಗೆ ಹಾಕಿ ಕೊಡ್ತಾರೆ, ಅದರಲ್ಲಿ ಅವ್ರು ಇಟ್ಕೊಂಡಿರ್ತಾರಲ್ಲ ಬಟ್ಟೆ, ಅದರಲ್ಲೇ ಅರ್ಧ ವೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಹೊರಗಡೆ ಹೋಗಿ ರುಬ್ಸ್ಕೊಳ್ಳೋದು, ಹೆಂಗಿದ್ರು ಫ್ರೀ ಆಗಿದೆ. ನಿಮ್ಗೆ ಇನ್ ಕೇಸ್ ಏನಾದರೂ ಬಿಸಿ ಇದ್ದರೆ ಹಂಗೆ ಹೋಗಿ ರುಬ್ಸ್ಕೋಬಹುದು. ಸೊ ನಾನು ಹೆಂಗಿದ್ರು ಫ್ರೀ ಆಗಿದ್ನಲ್ಲ, ಅದಕ್ಕೋಸ್ಕರ ನಾನೇ ರುಬ್ಕೊಳ್ಳೋಣ ಅಂತೇಳಿ ಗ್ರೈಂಡ್ ಮಾಡ್ಕೊಂಡೆ ಮನೇಲಿ. ಅದಾದಮೇಲೆ ಈ ಥರ ನಾವು ನೀಟಾಗಿ ಇದು ಜಡಿ ತಿರ್ಕೋಬೇಕಾಗುತ್ತೆ, ಬಿಕಾಸ್ ಇದು ಒಪ್ಪೊಪ್ಪು ಥರ ಇರುತ್ತಲ್ವಾ. ಸೊ ಅದನ್ನೆಲ್ಲ ಪಾಪುಗೆ ಡೈರೆಕ್ಟಾಗಿ ಕೊಡೋ ಬದಲು ಈ ಥರ ನೀಟಾಗಿ ಸಾಫ್ಟ್ ಹಸಿಟ್ಟು ಏನಿರುತ್ತೆ ಅದನ್ನು ಕೊಟ್ಟರೆ ಅದು ಇನ್ನೂ ಚೆನ್ನಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಅನ್ನೋಕ್ಕೋಸ್ಕರ ಅಷ್ಟೇ. ಯಾವುದೇ ಆಗಲಿ ಇದನ್ನಾಗಿರ್ಬೋದು ಅಥವಾ ರಾಗಿದು ಮಾಡ್ತೀವಲ್ವ, ರಾಗಿ ಪೌಡರ್ ಮಾಡ್ತೀವಲ್ಲ, ಅದನ್ನು ಅಷ್ಟೇ ಈ ಥರ ಜಲ್ದಿ ತಗೊಂಡು ಅದಾದಮೇಲೆ ಅದರ ಬರೋ ಸಾಫ್ಟ್ ಪೌಡ್ರಿಂದ ಪಾಪುಗೆ ಮಾಡಿಕೊಟ್ರೆ ಅದು ಚೆನ್ನಾಗಿ ಒಳ್ಳೇದು ಅಂತ. ಯೂಶಲಿ ನೋಡ್ತಾರೆ ನೀವು ಆನ್ಲೈನಲ್ಲೆಲ್ಲ, ಅಂದರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಥರ ಎಲ್ಲ ಮಾಡ್ತಾರೆ ಸೆರ್ಲಾಕ್ನ. ಸೊ ನನಗೆ ಯಾವ ಥರ ಗೊತ್ತು ಪರ್ಸ್ನಲಿ, ನನಗೆ ಹೆಂಗೆ ಇಷ್ಟ ಆ ಥರ ನಾನು ಮಾಡಿದ್ದೀನಿ. ಸೊ ನಿಮಗೆ ಬೇರೆ ಇನ್ನೇನಾದರೂ ಇದಕ್ಕೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡಿಕೊಂಡು, ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಪಾಪುಗೆ ಯಾವ್ದು ಸೂಟ್ ಆಗುತ್ತೆ ಏನು ಅಂತ ನೋಡಿಕೊಂಡು ಮಾಡಿ. ನೀವು ಇದೇ ಥರನೇ ಹಾಕಿ ಮಾಡಬೇಕು, ಇದನ್ನೆಲ್ಲ ಹಾಕಲೇಬೇಕು ಅಂತೇನಿಲ್ಲ. ನಿಮಗೆ ಅದು ಕಂಫರ್ಟ್, ನಿಮಗೆ ಯಾವ್ದು ಬೇಕೋ ಅದು ಹಾಕ್ಬೋದು. ಆದರೆ ಏನೇ ಕೊಡೋಕೆ ಮುಂಚೆ, ಏನೇ ಇದು ಮಾಡೋಕ್ಕೆ ಮುಂಚೆ ನಿಮ್ಮ ಪಿಟಾಟಿಷನ್ ಒಂದ್ಸತಿ ಕನ್ಸಲ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂತೀನಿ. ಅಫ್ಕೋರ್ಸ್ 6 months ಆದಮೇಲೆ ಸಾಲಿಡ್ಸ್ ಖಂಡಿತವಾಗ್ಲೂ ಕೊಡ್ಬೋದು, ಬಟ್ ಒಂದೊಂದು ಮಕ್ಕಳಿಗೆ ಅದು ತೀರಾ ಅವ್ರ ಡೆವಲಪ್ಮೆಂಟ್ ಇಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಇನ್ನೂ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಕೊಡಿ. ಸೊ ಇದಿಷ್ಟೇ ನೋಡಿ, ಎಷ್ಟು ನೀಟಾಗಿ ಆರಾಮಾಗಿ ಮನೆಯಲ್ಲೇ ಎಷ್ಟು ನೀಟಾಗಿ ನಾವು ಹೋಮ್ ಮೇಡ್ ಸೆರ್ಲಾಕ್ನ ಮಾಡ್ಕೋಬೋದು. ಸೊ ಇದನ್ನು ನೀಟಾಗಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಅದನ್ನು ನಾನು ಎತ್ತಿಟ್ಟೆ. ಸೊ ಇದು ಮಾಡೋವಾಗ ಅಷ್ಟೇ ನೀಟಾಗಿ ಸ್ವಲ್ಪ ಬಿಸಿ ನೀರು ಬಟ್ಲಲ್ಲಿ ಕುದಿಯೋಕೆ ಇಟ್ಬಿಟ್ಟು, ಅದಾದಮೇಲೆ ಒಂದು ಬೇರೆ ಬೌಲ್ಗೆ, ಚಿಕ್ಕ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸಿಟ್ಟನ್ನ ಕಲಸಿಟ್ಬಿಟ್ಟು, ಇಲ್ಲ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಹಾಕಿದ್ರೆ ಲಮ್ಸ್ ಬರುತ್ತೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಒಂದು ಬೌಲ್ಗೆ ಕಲಸಿಟ್ಬಿಟ್ಟು ಅದಾದಮೇಲೆ ಬಿಸಿ ಕುದಿಯೋ ನೀರಿಗೆ ಇದನ್ನು ಹಾಕ್ಕೊಂಡು ಪಾಪುಗೆ ತಿನ್ನಿಸಿದ್ರೆ ಸೊ ಅವ್ರು ಇಷ್ಟಪಡ್ತಾರೆ. ಅವ್ರ ವೆಯ್ಟ್ ಗೇನ್ಗೆ ಆಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ಗೆ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿಯೇ ಇದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಇದ್ರ ಜೊತೆಗೆ ಆಗಿರ್ಬೋದು, ರಾಗಿ ಸರಿಗೆ ಹಾಕಿರ್ಬೋದು, ಜೊತೆಲಿ ಮಿಕ್ಸ್ ಮಾಡಿ ಕೊಡೋಕ್ಕೆ ಅಂತೇಳಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೆ ವಾಲ್ನಟ್ನ ತಗೊಂಡಿದ್ದೀನಿ. ಇದಕ್ಕೆ ಇನ್ನೂ ಬೇಕಾದರೆ ಏನೇನು ಬೇಕೋ ನೀವು ಎಕ್ಸ್ಟ್ರಾ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು ಸನ್ಫ್ಲವರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಕಾನ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಜನ ಡೇಟ್ಸು ಆಮೇಲೆ ಒಣ ಖರ್ಜೂರ ಅದನ್ನೆಲ್ಲ ಹಾಕ್ತಾರೆ, ಬಟ್ ನನಗದು ಇದನ್ನೇ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಅದು ಮೆತ್ತಗೆ ಬರುತ್ತೆ. ಸೊ ಡೇಟ್ಸ್ನ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಅದು ಮುದ್ದೆ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಏನೂ ಅವಶ್ಯಕತೆ ಇಲ್ಲ. ಅದು ಡ್ರೈ ಡೇಟ್ಸ್ ಪೌಡ್ರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು ನಾವು. ಸೊ ನಾನು ಇಷ್ಟೇ, ಬೇರೆ ಇನ್ನೇನು ಯೂಸ್ ಮಾಡ್ತಾಯಿಲ್ಲ, ಇಷ್ಟನ್ನೇ ಹಾಕೊಂಡು. ಸೊ ಈ ಡ್ರೈ ಫ್ರೂಟ್ಸ್ ಪೌಡ್ರು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಸಿಕ್ಕಾಪಟ್ಟೆ ಅದೇ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತೆ. ಓವರಾಲ್ ಅಷ್ಟು ಅವ್ರ ಬಾಡಿಗೆ ಎಷ್ಟು ಇಂಪ್ರೂವ್ಮೆಂಟ್ ಬೇಕೋ ಅವ್ರಿಗೆಲ್ಲಗೂ ಅದು ಹೆಲ್ಪ್ ಆಗುತ್ತೆ. ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳೋ ಅಷ್ಟು ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ರಿಗೂ ಅದ್ರ ಗೊತ್ತಿರುತ್ತೆ ಅದ್ರ ಮಹತ್ವ ಏನು ಅಂತೇಳಿ. ಈ ಡ್ರೈ ಫ್ರೂಟ್ಸ್ ಪೌಡರ್ನ ಗೈಸ್ ನಾವು ರಾಗಿ ಸರಿ ಮಾಡಿದಾಗ ಒಂದು 1/2 ಟೇಬಲ್ ಸ್ಪೂನು, ಅಥವಾ ಈ ಸೆರ್ಲಾಕ್ ಪೌಡರ್ ಮಾಡ್ತಿಲ್ಲ ಆವಾಗ ಒಂದು 1/2 ಟೇಬಲ್ ಸ್ಪೂನು ಅದನ್ನೆಲ್ಲ ಹಾಕಿ ಕೊಡ್ಬೋದು. ಅದಲ್ಲದೆ ನಿಮಗೆ 1.5 year 2 year ಆದಮೇಲೆ ಪಾಪುಗೆ ಫೀಡ್ ಮಾಡೋದು ಸ್ಟಾಪ್ ಮಾಡಿದಾಗ ಹಸು ಅಲ್ಲಿ ಯಾವಾಗ ಕೊಡ್ತಿರಲ್ಲ ಮಕ್ಕಳಿಗೆ ಈ ಹಾರ್ಲಿಕ್ಸು, ಬೂಸ್ಟು ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ. ಜೂನಿಯರ್ ಹಾರ್ಲಿಕ್ಸ್ ಅದೆಲ್ಲ ಬಂದಿದೆ, ಬಟ್ ಅದರಲ್ಲೆಲ್ಲ ಎಷ್ಟು ಶುಗರ್ ಕಂಟೆಂಟ್ ಇರುತ್ತೆ ಅಂದರೆ ನಿಜವಾಗ್ಲೂ ಅದೆಲ್ಲ ದಯವಿಟ್ಟು ಮಕ್ಳಿಗೆ ಕೊಡೋಕೆ. ಅದ್ರ ಬದಲಾಗಿ ಇದನ್ನೇ ಸ್ವಲ್ಪ ಪೌಡರ್ ಥರ ಮಾಡಿಟ್ಕೊಂಡು, ಸೊ ಇದಕ್ಕೇನೆ ಡ್ರೈ ಡೇಟ್ಸ್ ಪೌಡರ್ ಬರುತ್ತೆ. ಅದಾದಮೇಲೆ ನಿಮಗೆ ಸ್ವಲ್ಪ ಸ್ವೀಟ್ ಏನಾದರೂ ಬೇಕು ಅಂತಂದರೆ ಈ ಚಾಕ್ಲೇಟ್ದು ಪೌಡ್ರ್ ಬರುತ್ತೆ, ಸೊ ಅದನ್ನು ಆ್ಯಡ್ ಮಾಡಿಕೊಡ್ರೆ ಅದನ್ನು ಸಹ ನಿಮಗೆ ಸೇಮ್ ಹಾರ್ಲಿಕ್ಸ್, ಬೂಸ್ಟ್ ಥರನೇ ಫ್ಲೇವರ್ ಬರುತ್ತೆ. ನಾವು ಚಿಕ್ಕಳಿದ್ದಾಗ ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಕುಡಿದಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ಅದರ ಒಂದು ಡಿಸಡ್ವಾಂಟೇಜಸ್ ಗೊತ್ತಾದಾಗ ಅಯ್ಯೋ ಇದೆಲ್ಲ ಕುಡಿದೇವಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ಕೊಡಬಾರ್ದು ಅಂತನೋ ಒಂದು ಆಲೋಚನೆ ಬರುತ್ತೆ. ಇದು ಬರೀ ಮಕ್ಳಿಗಲ್ದೇ ದೊಡ್ಡ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಸಹ ಕೊಡ್ಬೋದು. ಅದಷ್ಟೇ ಅಲ್ಲದೆ ನಾವೇ ಮನೇಲೇ ಸ್ವಲ್ಪ, ಒಬ್ಬರಿಗೆ ಟೀ ಕಾಫಿ ಅಭ್ಯಾಸ ಇರಲ್ವಾ, ಅವರ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ, ಅವ್ರು ಖಂಡಿತವಾಗ್ಲೂ ಇವಾಗ ನನಗೇನೆ ಟೀ ಕಾಫಿ ಎಲ್ಲ ಯಾವ ಅಭ್ಯಾಸನೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆವಾಗವಾಗ ನನಗೆ ಏನಾದರೂ ಕುಡಿಬೇಕು ಅಂದಾಗ ಹಾಲು ಕುಡ್ತೀನಿ. ಸೊ ಆ ಟೈಮಲ್ಲಿ ಈ ಪೌಡ್ರನ್ನ ಎಲ್ಲ ಯೂಸ್ ಮಾಡ್ಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಅದು ಕಾಲು ನೋವಾಗಿರ್ಬೋದು, ಅಥವಾ ಏನೋ ಒಂದು ಸ್ಟ್ರೆಂತ್ ಬರುತ್ತೆ ನಮಗೆ, ಏನೇ ಕೆಲಸ ಮಾಡೋಕ್ಕಾಗಿರ್ಬೋದು, ಏನೋ ಒಂದಕ್ಕೂ ಸಪೋರ್ಟ್ ಆಗಿರುತ್ತೆ. ನಾನು ಈ ಟೈಮು ಈ ಥರ ಪೌಡ್ರ್ ಎಲ್ಲ ಮಾಡ್ಕೊತೀನಿ, ಬಿಕಾಸ್ ಅವಳಿಗೆ ಬೇಕಾಗುತ್ತೆ, ನಾವು ಬೇಕಾದರೆ ಕುಡಿಬೋದು ಹಾಲಿಗೆಲ್ಲ ಹಾಕೊಂಡು ಅಂತೇಳಿ. ಸೊ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡಿದೆ ಅಂದರೆ ಈ ಥರ ಸೇಮ್ ಎಲ್ಲನೂ ಇದೇ ಥರನೇ ಯೂಸ್ ಮಾಡಿ
ಸೊ ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಪೌಡ್ರು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಚಿಕ್ಕದಾಗಿ ಉಡಿ ಥರ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಾಡು ಮಾಡ್ಕೊಂಡಿದ್ದೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋಕ್ಕೆ ಅಂತೇಳಿ. ಬಿಕಾಸ್ ಅದೇ ಹೇಳಿದ್ನಲ್ಲ, ವರ್ಕ್ ಫ್ರಮ್ ಹೋಮೇ ಇತ್ತು ನಂಗೆ ಆವಾಗ್ಲೂ. ಸೊ ಪ್ರತಿಯೊಂದು ಡ್ರೈ ಫ್ರೂಟ್ಸ್ನೆಲ್ಲ ತಿನ್ನೋದು, ನೆನೆಸಿಟ್ಕೊಳೋದು ಅದೆಲ್ಲ ಮರ್ತೋಗ್ತಾ ಇದೆ. ಅದಕ್ಕೋಸ್ಕರ ಅಮ್ಮ ಈ ಥರ ಅಂಟುಂಟೆ ಅಂತಾರೆ ಅದು ಕನ್ನಡದಲ್ಲಿ, ಸೊ ಅದನ್ನು ಮಾಡಿಕೊಟ್ಟೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ತಿಂದಿದ್ದೀನಿ ಒಂದು ಅಷ್ಟು ದಿವಸ ಅದನ್ನು. ಸೊ ಇನ್ನೆಲ್ಲನೂ ಒಂದೊಂದನ್ನೇ ನೀಟಾಗಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ತುಪ್ಪ ಹಾಕೊಂಡು ಸ್ವಲ್ಪನೇ ಹುರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಂದರೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ರೆ ಅಂದರೆ ಒಂದೊಂದಕ್ಕೆ ಒಂದೊಂದು ಸ್ವಲ್ಪ ಪ್ರಮಾಣದಲ್ಲಿ ಹುರ್ಕೋಬೇಕಾಗುತ್ತೆ. ಇವಾಗ ಗೋಡಂಬಿ ಎಲ್ಲ ಬೇಗ ಸೀದೋಗಂಗಾಗುತ್ತೆ, ಆದರೆ ಬಾದಾಮಿ ಆಮೇಲೆ ಪಿಸ್ತಾನು ಅಷ್ಟು ಬೇಗ ಸೀದಂಗಾಗುತ್ತೆ. ಬಾದಾಮಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಒಂದು ಆಗಿರುತ್ತೆ ಒಂದು ಆಗಿರಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಮಕ್ಕಾನೂ ಅಷ್ಟೇ ಸ್ವಲ್ಪ ಬೇಗ ಅದು ರೋಸ್ಟ್ ಆಗಲ್ಲ, ಸ್ವಲ್ಪ ನಿಧಾನದಾಗಿ ಇಟ್ಕೊಂಡ್ರೆ ಅದು ಒಂಥರ ಕಳ್ಳೆಪುರಿ ಥರ ಉಡಿ ಥರ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಸೀಡ್ಸ್ ಎಲ್ಲ ಬಂದು ಸ್ವಲ್ಪ ನಿಧಾನದಾಗಿ ಹುರ್ಕೋಬೇಕು, ಅದನ್ನೆಲ್ಲನೂ ಸೀದೋಗ್ಬಿಡುತ್ತೆ ಬೇಗ. ಜಾಸ್ತಿ ಉರಿಯಲ್ಲಿ ಕೊಟ್ಟರೆ ಸೀದೋಗ್ಬಿಡುತ್ತೆ. ಸೊ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾನೆಲ್ಲ ಫ್ರೈ ಮಾಡಿದ್ದೆ ಅದನ್ನೆಲ್ಲ, ಅದನ್ನ ಸೇಮ್ ಇದೇ ಥರನೇ ಸೇಮ್ ಅದು ಹೆಂಗೆ ಮಾಡಿದ್ರಿ ಆ ಪೌಡ್ರನ್ನ ಸೇಮ್ ಪ್ರೊಸೆಸ್ ಮಾಡ್ಕೊಳಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಹೇಳ್ದಾಗೆ ಸ್ವಲ್ಪನೇ ಯೂಸ್ ಮಾಡಿಕೊಂಡು ಅಂದರೆ ಸ್ವಲ್ಪನೇ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಜಾಸ್ತಿ ಆಗಿದ್ರೆ ಪುಡಿನೂ ಆಗಲ್ಲ ಅನ್ಸುತ್ತೆ. ಆಮೇಲೆ ಇದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ನಟ್ಸ್ ಅಲ್ವಾ, ಇದೆಲ್ಲನೂ ಸ್ವಲ್ಪ ಎಣ್ಣೆ ಥರ ಇರುತ್ತೆ. ಸೊ ಅದು ಜಾಸ್ತಿ ನಾವು ರುಬ್ಬಿಟ್ರೆ ಸ್ವಲ್ಪ ಅದು ಫುಲ್ಲು ಮೆತ್ತೂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ರುಬ್ಬೋದು ಬೇಡ. ಅದು ನೋಡ್ಕೋಬೇಕು, ಒಂದ್ಸತಿ ಎರಡು ಸತಿ ರುಬ್ತಾ ಅದು ಪೌಡ್ರ್ ಫಾರ್ಮೆಟಲ್ಲಿ ಇದ್ದಾಗ ಆವಾಗಲೇ ಸ್ವಲ್ಪ ಇಳಿಸ್ಕೊಬಿಟ್ಟು ನಾವು ಬೇಕಾದ್ರೆ ನೀಟಾಗಿ ಸ್ವಲ್ಪ ಆದ್ಮೇಲೆ ಜರಡಿ ತರ್ಕೊಂಡು ಅದನ್ನು ಬೇಕಾದ್ರೆ ಇನ್ನೊಂದ್ಸತಿ ರುಬ್ಕೋಬೋದು. ಇನ್ನೊಂದು ಮೇನ್ ಥಿಂಗ್ ಏನಂದರೆ ಗೈಸ್, ಇದರಲ್ಲಿ ನೀಟಾಗಿ ರುಬ್ಬಿಟ್ರು ಇನ್ ಕೇಸು ನಾವು ಅದನ್ನು ಸ್ವಲ್ಪ ಬಿಸಿಲಲ್ಲಿ ಹಾಕಿ ಎತ್ತಿಟ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಅದು ಡ್ರೈ ಫ್ರೂಟ್ಸ್ ಪೌಡ್ರ್ ಅಲ್ವಾ, ಸೊ ಬೇಗ ಹಾಳಾಗೋದಿಲ್ಲ. ಸೊ ನೋಡ್ಬೋದು ಇವಾಗ ಸ್ವಲ್ಪ ನಾನು ರುಬ್ಬಿರೋದು ಇಲ್ಲಿ ಸ್ವಲ್ಪ ಅದು ಪೌಡ್ರ್ ಥರ ಇಲ್ಲ, ಸ್ವಲ್ಪ ಅದು ಮೆತ್ತು ಪಾಕ ಥರ ಬಂದ್ಬಿಟ್ಟಿದೆ. ಸೊ ಅದನ್ನು ನಾನು ಸ್ವಲ್ಪ ಬಿಸಿಲಿಗೆ ಹಾಕಿ ಆಮೇಲೆ ನಾನು ಬಾಕ್ಸ್ಗೆ ಫಿಲ್ ಮಾಡಿಕೊಂಡೆ. ಸ್ವಲ್ಪ ಚೆನ್ನಾಗಿ ಬಿಸಿಲು ಹೊಡೆದಾಗ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೊಬಿಟ್ರೆ ಅದು ಸ್ವಲ್ಪ ಉಡಿ ಆಗುತ್ತೆ. ಆವಾಗ ಅದನ್ನು ನೀಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಜಾಸ್ತಿ ಆದರೂ ಏನೂ ಹಾಳಾಗೋದಿಲ್ಲ. ಸೊ ಇಷ್ಟೇ ಗೈಸ್, ವೆರಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡು ಮಾಡೋದು. ಸೊ ಸಿಕ್ಕಾಪಟ್ಟೆ ಏನು ಕಷ್ಟ ಅಂತ ಅನ್ಸಲ್ಲ. ಇಷ್ಟು ಈಸಿಯಾಗಿ ಹೋಮ್ ಮೇಡ್ ಸರ್ಲಾಕು ಹಾಗೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಸಹ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋಸ್ನ ಮಕ್ಕಳಿರೋರಿಗೆ ಹಾಗೆ ನ್ಯೂ ಬಾರ್ನ್ ಬೇಬೀಸ್ ಯಾರು ಇರ್ತಾರೆ ಅವ್ರಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತಾರಲ್ಲ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋ ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.